ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಬನ್ನಿ ಇವತ್ತು ಬ್ಲಡ್ ಫ್ರೈ ಹೇಗೆ ಮಾಡೋದಂತ ತೋರಿಸ್ತೀವಿ. ಸೊ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದು ಗಸಗಸೆ, ಚಕ್ಕೆ, ಲವಂಗ, ಮೆಣಸು, ಕಡಲೆ, ಪುದೀನ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ಜೊತೆಗೆ ಖಾರ ಪುಡಿ, ಇದು ಚಿಲ್ಲಿ ಪೌಡರು, ಆಮೇಲೆ ಇದು ತುರಿದಿರೋ ಕಾಯಿ. ಇದನ್ನಿಷ್ಟನ್ನು ಗ್ರೈಂಡ್ ಮಾಡ್ಕೊಳ್ಬೇಕು. ಇವಾಗ ಬನ್ನಿ ಗ್ರೈಂಡ್ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಳ್ಬೇಕು. ನೀರು ಆ್ಯಡ್ ಮಾಡಿಕೊಂಡು ಇದು ಫೈನ್ ಪೇಸ್ಟ್ ಆಗೋವರೆಗೂ ರುಬ್ಕೊಳ್ಬೇಕು. ಬನ್ನಿ ರುಬ್ಕೊಳ್ಳೋಣ. ಟೊಮೊಟೊ ಹಾಕೋದು ಮರ್ತೋಗಿದ್ವಿ, ಸೊ 1 ಟೊಮೊಟೊನ ಆ್ಯಡ್ ಮಾಡ್ಕೊಳ್ತಿದೀವಿ. ಓಕೆನಾ? ಸೊ ಇವಾಗ ಈ ರುಬ್ಬಿಟ್ಕೊಂಡಿದ್ದೀವಿ. ಸೊ ನೆಕ್ಸ್ಟ್ ಏನು ಮಾಡೋದಂತ ನೋಡೋಣ ಬನ್ನಿ. ಇವಾಗ ಫಸ್ಟ್ ಒಂದು ಪಾತ್ರೆ ಇಟ್ಕೊಂಡಿದ್ದೀವಿ. ಸೊ ಇವಾಗ ಎಣ್ಣೆ ಹಾಕ್ತಾ ಇದ್ದೀವಿ. ಸೊ ನನ್ನ ಕಸಿನ್ ಮಾಡ್ತಿರೋದು, ಇದು ನನ್ನ ಕಸಿನ್ ಸ್ಪೆಷಲ್. ಓಕೆನಾ? ಸೊ ನೋಡ್ಕೊಳ್ಳಿ ಎಣ್ಣೆ ಎಷ್ಟು ಬೇಕಾಗುತ್ತೆ ಅಂತ. ನಾವು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡೋದ್ರಿಂದ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗತ್ತೆ. ಎಣ್ಣೆ ಬಿಸಿ ಆದ್ಮೇಲೆ ಈರುಳ್ಳಿ ಹಾಕೋಣ. ನಾವಿಲ್ಲಿ 5 ರಿಂದ 6 ಈರುಳ್ಳಿ ತಗೊಂಡಿದ್ದೀವಿ. ಆಮೇಲೆ ಸಬ್ಸಿಗೆ ಸೊಪ್ಪು. ಸೊ ಇದು ಅಷ್ಟೇ ಒಂದು ಸ್ವಲ್ಪ ತಗೊಂಡಿದ್ದೀವಿ, ಒಂದು ಮೀಡಿಯಂ ಬೌಲ್ ಆಗಷ್ಟು ತಗೊಂಡಿದ್ದೀವಿ. ಸೊ ಇದೆರಡು ಈರುಳ್ಳಿ ಮತ್ತೆ ಸಬ್ಸಿಗೆ ಸೊಪ್ಪು ಎರಡೂ ಹಾಕೊಂಡು ಒಟ್ಟಿಗೆ ಫ್ರೈ ಮಾಡ್ಕೊಳ್ಬೇಕು. ಇದು ಫ್ರೈ ಆದಷ್ಟು ಅರೋಮಾ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಇದು ಕಲರ್ ಚೇಂಜ್ ಆಗಬೇಕು. ಆನಿಯನ್ ಇದೆಯಲ್ಲ, ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಇದು ಫ್ರೈ ಆಗೋಷ್ಟರಲ್ಲಿ ನಾವು ಬ್ಲಡ್ನ ತಂದು ಆಲ್ರೆಡಿ ನಾವು ಇದು ನೀರಲ್ಲಿ ಬೇಯಿಸ್ಕೊಂಡಿದ್ದೀವಿ. ಓಕೆನಾ? ಇದು ನೀರಲ್ಲಿ ಒಂದು 10 ನಿಮಿಷ ಬೇಯಿಸ್ಕೊಂಡಿದ್ದೀವಿ. ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಇವಾಗ ಇದನ್ನ ಪೀಸಸ್ ಥರ ಕಟ್ ಮಾಡ್ಕೊಳ್ಬೇಕು. ಸೊ ಈ ಕ್ವಾಂಟಿಟಿ ನೋಡ್ಕೊಂಡು ನೀವು ಆನಿಯನ್ ಮತ್ತು ಸಬ್ಸಿಗೆ ಸೊಪ್ಪು ಮಸಾಲೆ ಏನಿಲ್ಲ ಅದನ್ನ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಈ ಥರ ಚಿಕ್ಕ ಚಿಕ್ಕ ಪೀಸಸ್ ಮಾಡ್ಕೊಳ್ತೀವಿ. ನಾವು ಪೌಡರ್ ಥರ ಮಾಡ್ಕೊಳ್ತಾ ಇಲ್ಲ, ಪೀಸಸ್ ಮಾಡ್ಕೊಳ್ತೀವಿ. ಸೊ ಈ ಥರ ರಫ್ ಆಗಿ ಪೀಸಸ್ ಮಾಡಿ ಇಟ್ಕೊಂಡಿದೀವಿ. ನಾವು ಈರುಳ್ಳಿ ಮತ್ತೆ ಸಬ್ಸಿಗೆ ಸೊಪ್ಪು ಫ್ರೈ ಆಗಿದೆ. ಓಕೆನಾ? ಸೊ ಇವಾಗ ಆ ಬ್ಲಡ್ನ ಆ್ಯಡ್ ಮಾಡ್ಕೊಳ್ಳೋಣ. ಇಲ್ಲಿಗೆ ಮಿಕ್ಸ್ ಮಾಡ್ಕೊಳ್ಬೇಕು ಇದು ಚೆನ್ನಾಗಿ. ನೆಕ್ಸ್ಟ್ ಏನು ಹಾಕ್ತೀರ? ಅರಿಶಿನ ಪುಡಿ, ಬ್ರೆಡ್ ಫ್ರೈ ಆಗೋಕ್ಕೆ ಉಪ್ಪು, ಹಲ್ಲುಪ್ಪು. ಸೊ ನಾವು ಫಸ್ಟೇ ಬೇಯಿಸ್ಕೊಳ್ಬೇಕಾದ್ರೆ ಸ್ವಲ್ಪ ಸಾಲ್ಟ್ ಹಾಕೊಂಡಿದ್ವಲ್ಲ, ಅದಕ್ಕೆ ಇವಾಗ ಸ್ವಲ್ಪ ಹಾಕಿದೀವಿ. ನೋಡ್ಕೊಂಡು ಎಷ್ಟು ಬೇಕಂತ ನಾವು ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಸೊ ಇವಾಗ ಇದು ಫ್ರೈ ಆಗಿದೆ. ಸೊ ಅರೋಮಾ ಬರ್ತಾ ಇದೆ ಇದು ಡ್ರೈ ಆಗಿರೋದು. ಓಕೆನಾ? ಸೊ ಇವಾಗ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲಾನ ಆ್ಯಡ್ ಮಾಡ್ಕೊಳ್ಬೇಕು. ಸೊ ಇವಾಗ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದೀವಿ. ಅದು ಎಕ್ಸ್ಟ್ರಾ ಮಸಾಲ ಇತ್ತಲ್ಲ ಅದಕ್ಕೆ ನೀರು ಆ್ಯಡ್ ಮಾಡಿಕೊಂಡು ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಇದೀವಿ ಸದ್ಯಕ್ಕೆ. ಆಮೇಲೆ ಇದು ನೋಡಿಕೊಂಡು ನೀರು ಬೇಕಿದ್ರೆ ನೀರು ಆ್ಯಡ್ ಮಾಡ್ಕೊಳ್ಳೋಣ. ಫಸ್ಟೇ ಜಾಸ್ತಿ ನೀರು ಹಾಕೋದು ಬೇಡ, ಅದಕ್ಕೋಸ್ಕರ ಇದು ಸ್ವಲ್ಪ ತಿಕ್ಕ ಗ್ರೇವಿ ಥರನೇ ಇರಬೇಕು. ಸೊ ಇದು ಬ್ಲಡ್ಡು ಸ್ವಲ್ಪ ಫ್ರೈ ಆಗಲಿ ಮಸಾಲ ಜೊತೆ, ಮಸಾಲೆ ಇಟ್ಕೊಬೇಕು. ಸೊ ಮೀನ್ವೇಲ್ ನಾವು ಹಂಗೆ ಇದನ್ನ ಸ್ವಲ್ಪ ಸಾಲ್ಟ್ ನೋಡ್ಕೊಳ್ಳೋಣ, ಉಪ್ಪು ಖಾರ ಕರೆಕ್ಟಾಗಿದೆ ನೋಡ್ಕೊಳ್ಳೋಣ. ಇಲ್ಲಾಂದ್ರೆ ಬೇಕಂದ್ರೆ ಹಾಕೊಳ್ಬೋದು ಇವಾಗ. ಓಕೆನಾ? ಸೊ ಇದೊಂದು 5 to 10 ಮಿನಿಟ್ಸ್ ಬೇಯಬೇಕು. ಸೊ ಇದು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ. ಸೊ ಲಾಸ್ಟ್ ಆ್ಯಂಡ್ ಫೈನಲ್ ಆಗಿ ಕಾಯಿ ತುರಿನ ಹಾಕೊಳ್ತಿದ್ದೀವಿ. ಕಾಯಿ ತುರಿದು ಇಟ್ಕೊಂಡಿದ್ವಿ ಎಕ್ಸ್ಟ್ರಾ, ಇದು 1 ಕಪ್ಪು. ಸೊ ಇದು ಫ್ಲೇವರ್ ಚೆನ್ನಾಗಿರುತ್ತೆ ಅಂತ 1 ಕಪ್ ಹಾಕೊಳ್ತಾ ಇದ್ದೀವಿ. ಓಕೆನಾ? ಇದನ್ನು ಮಿಕ್ಸ್ ಮಾಡಿಕೊಂಡು ಇನ್ನೊಂದು 5 ಮಿನಿಟ್ಸ್ ಬೇಯಕ್ಕೆ ಬಿಡ್ಬೇಕು ಇದನ್ನ. ಇವಾಗ ಇದು 5 ಮಿನಿಟ್ಸ್ ಆಗಿದೆ, ಚೆನ್ನಾಗಿ ಬೆಂದಿದೆ. ಸೊ ಇವಾಗ ಸರ್ವ್ ಮಾಡ್ಕೊಳ್ಳೋಣ. ಸೊ ಇದು ಬೇಸಿಕ್ಲಿ ಚಪಾತಿ, ರೊಟ್ಟಿ, ದೋಸೆಗೆಲ್ಲ ಚೆನ್ನಾಗಿ ಕಾಂಬಿನೇಷನ್ ಆಗುತ್ತೆ. ಸೊ ಬಿಸಿ ಬಿಸಿ ಬ್ಲಡ್ ಫ್ರೈ ರೆಡಿ ಆಗಿದೆ. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ.